ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಭಾರತದಲ್ಲಿ ಹೆಚ್ಚು ಹೆಚ್ಚು ಜನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇನ್ ದ ಮ್ಯೂಚುವಲ್ ಫಂಡ್ SIP ಮೋಡ್ ಅಲ್ಲಿ ಹೆಚ್ಚು ಜನ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಸುಮಾರು ಜನರಿಗೆ SIP ಅಂದ್ರೆ ಏನು, SIP ಯಾವ ರೀತಿ ವರ್ಕ್ ಆಗತ್ತೆ, ಲಾಂಗ್ ಟರ್ಮ್ ಅಲ್ಲಿ ಅದು ಯಾವ ರೀತಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡತ್ತೆ ಅಂತೇಳಿ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SIP ಅಂದ್ರೆ ಏನು, SIP ಯಾವ ರೀತಿ ವರ್ಕ್ ಆಗತ್ತೆ, ಲಾಂಗ್ ಟರ್ಮ್ ಅಲ್ಲಿ ಅದು ಯಾವ ರೀತಿ ನಮ್ಗೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಡುತ್ತೆ ಅನ್ನೋದನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಮೊದಲನೇದಾಗಿ ನಾವು SIP ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. SIP ಅಂತಂದ್ರೆ ಸುಮಾರು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇರುತ್ತೆ. ಉದಾಹರಣೆಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸೊ ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಈ ರೀತಿ ಅನೇಕ ಮ್ಯೂಚುವಲ್ ಫಂಡ್ ಸ್ಕೀಮ್ ಇರುತ್ತೆ. ಈ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ನೀವು ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಾರ್ ದಟ್ ವಿ ಕಾಲ್ ಇಟ್ ಆಸ್ SIP ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಇದನ್ನ ಮಿನಿಮಮ್ ₹1,000 ಅಮೌಂಟ್ ಇಂದ ನೀವು ಎಷ್ಟು ಬೇಕಾದಷ್ಟು ಮಾಡಬಹುದು ನಿಮ್ಮ ಶಕ್ತಿಗೆ ಅನುಗುಣವಾಗಿ. ಸೊ ಈ SIP ಮಾಡ್ಬೇಕಂದ್ರೆ ನೀವು ಮೊದಲೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ ಮಾಡಬೇಕು. ಅದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಬಿಟ್ಟು ಬ್ಯಾಂಕ್ ಮ್ಯಾಂಡೇಟ್ ಅನ್ನ ಸೆಟ್ ಮಾಡಿದ್ರೆ, ಆಟೋ ಡೆಬಿಟ್ ಅನ್ನ ಸೆಟ್ ಮಾಡಿದ್ರೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ನೀವು ಹೇಳಿದಷ್ಟು ಅಮೌಂಟ್ ನೀವು ಹೇಳಿದಂತ ಡೇಟ್ಗೆ ಆಟೋಮೆಟಿಕ್ ಡೆಬಿಟ್ ಆಗ್ಬಿಟ್ಟು ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ ಯೂನಿಟ್ ಗಳು ಅಲಾಟ್ಮೆಂಟ್ ಆಗ್ತವೆ. ಈ ಒಂದು ಸಿಂಪಲ್ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಎಸ್ SIP ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಬ್ಯಾಂಕ್ ಮ್ಯಾಂಡೇಟ್ ಅನ್ನ ಸೆಟ್ ಮಾಡಿರ್ತೀರ. ಬ್ಯಾಂಕ್ ಮ್ಯಾಂಡೇಟ್ ಅನ್ನ ಸೆಟ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಪ್ರತಿ ತಿಂಗಳು ದುಡ್ಡು ಕಟ್ ಆಗ್ಬಿಟ್ಟು ಪ್ರತಿ ತಿಂಗಳು ನೀವು ಹೇಳಿದಂತ ಡೇಟ್ಗೆ ಅಮೌಂಟ್ ಕಟ್ ಆಗಿ ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ ಯೂನಿಟ್ ಅಲಾಟ್ಮೆಂಟ್ ಆಗುವಂತ ಒಂದು ಸಿಂಪಲ್ ಪ್ರೋಸೆಸ್ ಇದು SIP. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಯಾರು ಮಾಡ್ತಿದ್ದಾರೆ ಅಂತಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ತಿಂಗಳ ಸ್ಯಾಲರಿ ಬರ್ತಿರತ್ತೆ. ಎಲ್ಲ ಖರ್ಚಾದ್ಮೇಲೆ ಸರ್ಟನ್ ಅಮೌಂಟ್ ಅನ್ನ ಉಳಿಸ್ಬಿಟ್ಟು SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಕ್ಲಾಸ್ ಜನಗಳಿಗೆ ಅವ್ರಿಗೆ ತಿಂಗಳ ಸ್ಯಾಲರಿ ಇರೋದಿಲ್ಲ. ಸೊ ಅವ್ರಿಗೆ ಲಂಸಮ್ ದುಡ್ಡು ಬಂದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈಗ SIP ಅಂದ್ರೆ ಏನಂತ ತಿಳ್ಕೊಂಡ್ವಿ, SIP ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಏನೇನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಂದ್ಬಿಟ್ಟು ರುಪಿ ಕಾಸ್ಟ್ ಆವರೇಜಿಂಗ್. ಸ್ನೇಹಿತರೆ, ಈ SIP ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗಾಗುವಂತ ಬೆಸ್ಟ್ ಬೆನಿಫಿಟ್ ಯಾವ್ದು ಅಂತಂದ್ರೆ ರುಪಿ ಕಾಸ್ಟ್ ಆವರೇಜಿಂಗ್. ಈ ರುಪಿ ಕಾಸ್ಟ್ ಆವರೇಜಿಂಗ್ ಅಂತಂದ್ರೆ ನೀವು ಒಂದು ವಸ್ತುನ ₹10 ಒಂದ್ಸಲ ತಗೋತೀರಾ, ಒಂದ್ಸಲ ₹5 ಒಂದ್ಸಲ ತಗೋತೀರಾ, ಒಂದ್ಸಲ ₹2 ಒಂದ್ಸಲ ತಗೋತೀರಾ. ಈ ರೀತಿ ಬೇರೆ ಬೇರೆ ರೀತಿ ನೀವು ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ಕೊನೆಗೆ ನಿಮ್ಗೆ ಆವರೇಜ್ ಪ್ರೈಸ್ ಅಂತ ಕೊಡ್ತಾರೆ. ಸೊ ಈ ಆವರೇಜ್ ಪ್ರೈಸ್ ನಿಮ್ಗೆ ಸೊ ಈ 3-4 ಲೆವೆಲ್ ಅಲ್ಲಿ ನೀವು ಬೈ ಮಾಡಿದಾಗ ಆವರೇಜ್ ಪ್ರೈಸ್ ನಿಮ್ಗೆ ಅರೌಂಡ್ ಒಂದು ₹5 ಬರುತ್ತೆ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಮೇಲ್ಗಡೆ ಇರುವಾಗ ಒಂದ್ಸಲ ಬೈ ಮಾಡ್ತೀರಾ, ಕೆಳಗಡೆ ಇರುವಾಗ ಒಂದ್ಸಲ ಬೈ ಮಾಡ್ತೀರಾ, ಮಧ್ಯೆ ಇರುವಾಗ ಒಂದ್ಸಲ ಬೈ ಮಾಡ್ತೀರಾ. ಸೊ ಪ್ರತಿ ತಿಂಗಳು ನಿಮ್ಗೆ ಬೈ ಆಗ್ತಿರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಆವರೇಜ್ ಆಗ್ಬಿಟ್ಟು ನಿಮ್ಗೆ ಯೂನಿಟ್ ಅಲಾಟ್ಮೆಂಟ್ಗಳು ಜಾಸ್ತಿ ಆಗ್ತವೆ. ಯೂನಿಟ್ ಅಲಾಟ್ಮೆಂಟ್ ಜಾಸ್ತಿ ಆದಾಗ ಮಾರ್ಕೆಟ್ ಮೇಲೆ ಹೋದಾಗ ಯು ವಿಲ್ ಬಿ ಏಬಲ್ ಟು ಮೇಕ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ಈ ರುಪಿ ಕಾಸ್ಟ್ ಆವರೇಜಿಂಗು SIP ನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಎರಡನೇ ಬೆನಿಫಿಟ್ ಬಂದ್ಬಿಟ್ಟು ನೋ ನೀಡ್ ಟು ಟೈಮಿಂಗ್ ಅಂತಂದ್ರೆ ಸೊ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವೊಂದ್ಸಲ ಮಾರ್ಕೆಟ್ ಮೇಲಿರುತ್ತೆ, ಕೆಳಗಿರುತ್ತೆ, ಕೆಲವೊಂದ್ಸಲ ಮಧ್ಯದಲ್ಲಿರುತ್ತೆ. ಸೊ ಇದು ಸರಿಯಾದ ಸಮಯ, ಇದು ಸರಿಯಾದ ಸಮಯ ಅಲ್ಲ ಅಂತೇಳಿ ನೀವು ಮಾರ್ಕೆಟ್ ಅನ್ನ ಟೈಮ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ನೀವು ತಿಂಗಳ ಮಾಡ್ತಿರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಅವರೇಜ್ ಆಗ್ತಿರತ್ತೆ. ಹೀಗಾಗಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ SIP ನಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಆಫ್ ಕಂಪೌಂಡಿಂಗ್. ಸ್ನೇಹಿತರೆ, ಪವರ್ ಆಫ್ ಕಂಪೌಂಡಿಂಗ್ ಅನ್ನ ವಿಶ್ವದ 8ನೇ ಅದ್ಭುತ ಅಂತ ಕರೀತಾರೆ. ಈ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಈ SIP ನಲ್ಲೇ ಹೆಚ್ಚು ವರ್ಕ್ ಮಾಡುತ್ತೆ. ಸೊ ತಿಂಗಳ ಇನ್ವೆಸ್ಟ್ಮೆಂಟ್ ಆಗ್ತಿರೋದ್ರಿಂದ ಸೊ ಆವರೇಜ್ ಆಗ್ಬಿಟ್ಟು ಈ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ನಿಮ್ಗೆ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡೋದು ಈ SIP ನಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ವಿಲ್ ಬೀಟ್ ದ ಇನ್ಫ್ಲೇಷನ್. ಸೊ ಲಾಂಗ್ ಒಂದು 30 ವರ್ಷಗಳ ಹಿಸ್ಟ್ರಿಯನ್ನ ನಾವು ಚೆಕ್ ಮಾಡಿದಾಗ SIP ಮೂಲಕ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಒಂದು 15-20% ರಿಟರ್ನ್ ಬಂದಿದೆ. ಸೊ ಅದಕ್ಕೋಸ್ಕರ SIP ಅನ್ನೋದು ಲಾಂಗ್ ಟರ್ಮ್ ಅಲ್ಲಿ ಇನ್ಫ್ಲೇಷನ್ ನ ಬೀಟ್ ಮಾಡುತ್ತೆ, ವೆಲ್ತ್ ಕ್ರಿಯೇಷನ್ ಮಾಡಿಕೊಡುತ್ತೆ. ಪ್ಲಸ್ ಇದು ನಿಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಮಲ್ಟಿಪಲ್ ಬೆನಿಫಿಟ್ ಸಿಗುತ್ತೆ. ಈಗ ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಗಳು
ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಇನ್ವೆಸ್ಟರ್ಸ್ಗೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೇವೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಬರೋಣ. ಮೊದಲನೇದಾಗಿ ಸೊ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್, ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್, HDFC ಫ್ಲೆಕ್ಸಿ ಕ್ಯಾಪ್ ಫಂಡ್, ಈ ಮೂರು ಸ್ಕೀಮ್ಗಳು ಸೊ 1995 1995 ಸುಮಾರಿಗೆ ಆರಂಭವಾಗಿದ್ದಾವೆ. ಈಗ ಹತ್ರ ಹತ್ರ 30 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಾವೆ. ಕಳೆದ ಒಂದು 30 ವರ್ಷಗಳಲ್ಲಿ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು 21, 22, 23% ರಿಟರ್ನ್ ಅನ್ನ ಕೊಟ್ಟಿದ್ದಾವೆ. ಸೊ ನೀವು ಏನಾದ್ರೂ ಒಂದು 30 ವರ್ಷದಿಂದ ಈ ಸ್ಕೀಮ್ಗಳಲ್ಲಿ ಒಂದು 10,000 ರೂಪಾಯಿ SIP ನ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಗ್ರೋತ್ ಆಗ್ತಿತ್ತು ಅನ್ನೋದು ನೋಡೋಣ. ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಲ್ಲಿ ನೀವು ಒಂದು 10,000 ರೂಪಾಯಿ SIP ಮಾಡಿದ್ರೆ ಫ್ರಮ್ 1995 ಟು ಟಿಲ್ ನಾವು, ಸೊ ಇವತ್ತು ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 36 ಲ್ಯಾಕ್. ಈ ಸ್ಕೀಮು 22% ರಿಟರ್ನ್ ಅನ್ನು ಕೊಟ್ಟಿದೆ, ವಿಚ್ ಇಸ್ ವೆರಿ ಗುಡ್. ಸೊ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ 24 crore ಆಗ್ತಿತ್ತು. ಈ ರೀತಿ ಗ್ರೋತ್ ನಿಮ್ಗೆ ರಿಯಲ್ ಎಸ್ಟೇಟ್ ಎಲ್ಲೂ ಸಿಗೋದಿಲ್ಲ. ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್, ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 36 ಲ್ಯಾಕ್, ಇದು 21% ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ 23 crores ಆಗ್ತಿತ್ತು. HDFC ಫ್ಲೆಕ್ಸಿ ಕ್ಯಾಪ್ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ 36 ಲ್ಯಾಕ್, ಸೊ ಇದು 21% ಗ್ರೋತ್ ಕೊಟ್ಟಿದೆ. ಮಾರ್ಕೆಟ್ ವ್ಯಾಲ್ಯೂ 22 crores ಆಗ್ತಿತ್ತು. ಈ ರೀತಿ ಸೊ 20ಕ್ಕಿಂತಲೂ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಹೆಚ್ಚು ರಿಟರ್ನ್ ಅನ್ನು ಕೊಟ್ಟಿದ್ದಾವೆ, ಇನ್ವೆಸ್ಟರ್ಸ್ಗೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾವೆ ಓವರ್ ದ ಲಾಸ್ಟ್ 20-30 ಇಯರ್ಸ್. ಸೊ ಇವತ್ತಾದ್ರೂ ಕೂಡ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಇನ್ನೊಂದು 10 ವರ್ಷ ಬಿಟ್ಟು ನಿಮ್ಮ ಹತ್ರನೂ ಕೂಡ ಈ ರೀತಿ ಒಂದು ಪೋರ್ಟ್ಫೋಲಿಯೋ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡಿಲೇ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ ಟುಡೇ ಒನ್ಲಿ. ಈಗ ಸುಮಾರು ಜನ ಪ್ರಶ್ನೆ ಕೇಳ್ಬೋದು, ಆಯ್ತಪ್ಪ, ಸೊ ನಿಪಾನ್ ಇಂಡಿಯಾ ಹಂಗ್ ಗ್ರೋತ್ ಆಯ್ತು, ಫ್ರಾಂಕ್ಲಿನ್ ಇಂಡಿಯಾ ಹಿಂಗ್ ಗ್ರೋತ್ ಆಯ್ತು, HDFC ಹಿಂಗ್ ಬೆಳೀತು, ಇದೆಲ್ಲ ಓಕೆ. ಆದ್ರೆ 1990-95 ಸುಮಾರಿಗೆ ನಾವಿನ್ನೂ ಹುಟ್ಟಿರ್ಲಿಲ್ಲ, ಅವಾಗ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಹಿಂಗಾಗಿ ನಾವು ಮಾಡ್ಲಿಲ್ಲ ಅಂತ ಹೇಳಿ ಎಲ್ಲರೂ ಸಹಜವಾಗಿ ಈ ಮಾತನ್ನ ಹೇಳ್ಬೋದು. ಆದ್ರೆ ಇತ್ತೀಚೆಗಾದಂತ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತೋರಿಸ್ತೀನಿ. ಸೊ ಕೆನರಾ ರೊಬ್ಯಾಕೋ ಸ್ಮಾಲ್ ಕ್ಯಾಪ್ ಫಂಡ್ ಅಂತೇಳಿ 2019ರಲ್ಲಿ ಆರಂಭವಾಗಿದೆ. ಇವಾಗ ಹತ್ರ ಒಂದು 5-6 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಈ ಫಂಡ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ 25% ರಿಟರ್ನ್ ಕೊಟ್ಟಿದೆ, ವಿಚ್ ಇಸ್ ವೆರಿ ಗುಡ್. ನೀವೇನಾದ್ರೂ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಸ್ಕೀಮ್ ಅಲ್ಲಿ SIP ಮಾಡಿದ್ರೆ ಲಾಸ್ಟ್ 5 ವರ್ಷಗಳಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 72 ಲ್ಯಾಕ್, ಮಾರ್ಕೆಟ್ ವ್ಯಾಲ್ಯೂ 1,60,00,000, ಹತ್ರ 2 ಕೋಟಿ ಆಗ್ತಿತ್ತು. ಸೊ ಜಸ್ಟ್ 5 ವರ್ಷದಲ್ಲಿ ನೀವು 2 ಕೋಟಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡುವಂತ ಅವಕಾಶ SIP ನಲ್ಲಿ ಇರುತ್ತೆ. ಸುಮಾರು ಜನ ಸುಮಾರು ಜನರಿಗೆ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಆದ್ರೂ ಕೂಡ ಅವರು ಅನ್ವಾಂಟೆಡ್ ಆಗಿ ಎಲ್ಲೋ ಸ್ಪೆಂಡ್ ಮಾಡ್ತಿರ್ತಾರೆ, ಎಲ್ಲೋ ಖರ್ಚು ಮಾಡ್ಬಿಟ್ಟು ಬಿಗರ್ ಗ್ರೋತ್ ಅನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ನಾನು ಇನ್ ಕೆನರಾ ರೊಬ್ಯಾಕೋ ಒಂದೇ ಅಲ್ಲ, ಈ ರೀತಿ ಲಾಸ್ಟ್ 5-6 ವರ್ಷಗಳಲ್ಲಿ ಅನೇಕ ಸ್ಮಾಲ್ ಕ್ಯಾಪ್ ಫಂಡ್ಗಳು ಹೆಚ್ಚು ರಿಟರ್ನ್ ಅನ್ನು ಕೊಟ್ಟಿದ್ದಾವೆ. ಉದಾಹರಣೆಗೆ ಟಾಟಾ ಸ್ಮಾಲ್ ಕ್ಯಾಪ್ ಇರ್ಬೋದು, ನಿಪಾನ್ ಸ್ಮಾಲ್ ಕ್ಯಾಪ್ ಇರ್ಬೋದು, HDFC ಸ್ಮಾಲ್ ಕ್ಯಾಪ್ ಇರ್ಬೋದು, ಬಂಧನ್ ಸ್ಮಾಲ್ ಕ್ಯಾಪ್ ಇರ್ಬೋದು. ಈ ಎಲ್ಲಾ ಸ್ಮಾಲ್ ಕ್ಯಾಪ್ಗಳು ಲಾಸ್ಟ್ ಒಂದು 5-6 ವರ್ಷಗಳಲ್ಲಿ 25-26% ರಿಟರ್ನ್ ಅನ್ನು ಕೊಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಸೊ ನೀವು ತುಂಬಾ ಯೋಚನೆ ಮಾಡಿದೆ, ಸೊ ಇವತ್ತಿನಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ನೆಕ್ಸ್ಟ್ ಒಂದು 5-6 ವರ್ಷದಲ್ಲಿ ನಿಮ್ದು ಕೂಡ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಇರುತ್ತೆ. ಸ್ನೇಹಿತರೆ, ಇನ್ನು ಸುಮಾರು ಜನ ಇನ್ವೆಸ್ಟರ್ಸ್ SIP ನಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತಂದ್ರೆ SIP ನಲ್ಲಿ ರಿಸ್ಕ್ ಇದೆ, ಮಾರ್ಕೆಟ್ ಡೌನ್ ಹೋದಾಗ ಸೊ ನಮ್ಗೆ ರಿಟರ್ನ್ಸ್ ಕಮ್ಮಿ ಆಗತ್ತೆ, ಗ್ರೋತ್ ಬರಲ್ಲ ಅಂತೇಳಿ ಸುಮಾರು ಜನ ಈ SIP ಗಳನ್ನ ಇಗ್ನೋರ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನಾನು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಡೇಟಾನ ತೋರಿಸ್ತೀನಿ. ಯಾರೆಲ್ಲ SIP ನಲ್ಲಿ ಲಾಂಗರ್ ಹೊರಿಝೋನ್ಗೆ 5 ವರ್ಷ, 8 ವರ್ಷ, 10 ವರ್ಷ, 15 ವರ್ಷ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ, ಗ್ರೋತ್ ಆಗಿರುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ವಿತ್ ಡೇಟಾ ಇಲ್ಲಿ ತೋರ್ಸಕ್ ಹೋಗ್ತೀನಿ. ಸೊ ಇಲ್ಲಿ ಲಾಸ್ಟ್ ಒಂದು 25 ವರ್ಷಗಳಲ್ಲಿ ಭಾರತದಲ್ಲಿರುವಂತ ಟಾಪ್ ಮ್ಯೂಚುವಲ್ ಫಂಡ್ ಮತ್ತು ಭಾರತದಲ್ಲಿರುವಂತ ವರ್ಸ್ಟ್ ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಭಾರತದಲ್ಲಿರುವಂತ ಟಾಪ್ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತೇಳಿ. ಕಳೆದ 25 ವರ್ಷಗಳಲ್ಲಿ ಈ ಫಂಡ್ ಬಂದ್ಬಿಟ್ಟು ಸೊ 22% ಹೈಯೆಸ್ಟ್ ರಿಟರ್ನ್ ಅನ್ನ ಕೊಟ್ಟಿದೆ. ಸೊ 20 ವರ್ಷಗಳಲ್ಲಿ 20% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 15 ವರ್ಷದಲ್ಲಿ ಇದು 15% ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ಈ ಸ್ಕೀಮ್ ಅಲ್ಲಿ ನೀವು ಒಂದು 10,000 ರೂಪಾಯಿ SIP ನ 15 ವರ್ಷಕ್ಕೆ ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಸೊ ನಿಮ್ಗೆ ಮ್ಯಾಕ್ಸಿಮಮ್ ಅಂತಂದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಅಮೌಂಟ್ 18 ಲಕ್ಷ ಆಗ್ತಿತ್ತು. ಮ್ಯಾಕ್ಸಿಮಮ್ ಗ್ರೋತ್ ಅಂದ್ರೂ ಕೂಡ ನಿಮ್ಗೆ 63 ಲಕ್ಷ ಆಗ್ತಿತ್ತು. ಆವರೇಜ್ ಗ್ರೋತ್ ಅಂದ್ರೂ ಕೂಡ 51 ಲಕ್ಷ, ಮಿನಿಮಮ್ ಗ್ರೋತ್ ಅಂದ್ರೂ ಕೂಡ 37 ಲ್ಯಾಕ್ ಆಗ್ತಿತ್ತು. ಸೊ ಇಲ್ಲಿ ಯಾಕೆ ಇದು ಆವರೇಜ್ ಮಿನಿಮಮ್ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ ಕೆಲವೊಂದಿಷ್ಟು ವರ್ಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ JM ಲಾರ್ಜ್ ಕ್ಯಾಪ್ ಲಾಸ್ಟ್ 15 ವರ್ಷಗಳಲ್ಲಿ 9% ರಿಟರ್ನ್ ಕೊಟ್ಟಿದೆ.
20 ವರ್ಷಗಳಲ್ಲಿ 10%, 25 ವರ್ಷಗಳಲ್ಲಿ 10% ಅಂತಂದ್ರೆ 10% ಅಂದ್ರೂ ಕೂಡ ವಿಚ್ ಇಸ್ ವೆರಿ ಗುಡ್ ರಿಟರ್ನ್. ಯಾಕೆ ಅಂತಂದ್ರೆ ಇಟ್ಸ್ ಕಂಪೌಂಡೆಡ್ ರಿಟರ್ನ್, ಚಕ್ರಬಡ್ಡಿ ರೂಪದಲ್ಲಿ ಬಂದಿರುವಂತ ರಿಟರ್ನ್. ಈ ವರ್ಸ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 15 ವರ್ಷಗಳಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 18 ಲಕ್ಷ, ನಿಮ್ಗೆ ಮಿನಿಮಮ್ ಅಂದ್ರೂ 37 ಲಕ್ಷ ಆಗ್ತಿತ್ತು. 20 ವರ್ಷಕ್ಕೆ ನಿಮ್ಮ ದುಡ್ಡು 24 ಲಕ್ಷ, ಮಾರ್ಕೆಟ್ ವ್ಯಾಲ್ಯೂ 79 ಲಕ್ಷ. ಸೊ 25 ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ 30 ಲಕ್ಷ, ಮಾರ್ಕೆಟ್ ವ್ಯಾಲ್ಯೂ 1.5 ಕೋಟಿ. ನಿಮ್ಗೆ ಮಿನಿಮಮ್ 10% ಗ್ರೋತ್ ಬಂದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಷ್ಟು ಗ್ರೋತ್ ಆಗುತ್ತೆ. ಒಂದ್ ವೇಳೆ 21-22% ಬಂದ್ಬಿಟ್ರೆ ನಿಮ್ಗೆ 15 ವರ್ಷಕ್ಕೆ 63 ಲಕ್ಷ, 20 ವರ್ಷಕ್ಕೆ 2,51,00,000, 25 ವರ್ಷಕ್ಕೆ 12 ಕೋಟಿ ಆಗ್ತಾ ಇತ್ತು. ನಿಮ್ಗೆ ಏನಾದ್ರೂ ಬೆಟರ್ ರಿಟರ್ನ್ ಬಂದ್ರು, ವರ್ಸ್ಟ್ ರಿಟರ್ನ್ ಬಂದ್ರು ಕೂಡ ಈ ರೀತಿ ಗ್ರೋತ್ ಆಗತ್ತೆ. ಈ ರೀತಿ ಗ್ರೋತ್ ನಿಮ್ಗೆ FD, ರಿಯಲ್ ಎಸ್ಟೇಟ್, ಈ ಮನೆಯನ್ನ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡ್ತಾರಲ್ಲ, ಇಷ್ಟು ಗ್ರೋತ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಅದಕ್ಕೋಸ್ಕರ ಇವತ್ತಿಂದಾದ್ರೂ ಕೂಡ ಸೊ ನೀವು ಫಂಡ್ಗಳ ಬಗ್ಗೆ, ಸ್ಕೀಮ್ಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ಒಂದು ಲಾಂಗರ್ ಹೊರಿಝೋನ್ ಅಲ್ಲಿ ನಿಮ್ಗೆ ಮಿನಿಮಮ್ ಒಂದು 10-12% ರಿಟರ್ನ್ ಅಂತಾದ್ರೂ ಕಣ್ಣು ಮುಚ್ಕೊಂಡು ನೀವು ವರ್ಸ್ಟ್ ಫಂಡ್ ಅಲ್ಲಿ ಹಾಕಿದ್ರು ಕೂಡ ನಿಮ್ಗೆ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸ್ನೇಹಿತರೆ, ಈ SIP ನಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ವೆಲ್ತ್ ಕ್ರಿಯೇಷನ್ ಆಗ್ಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಆಗ್ಬೇಕು ಅಂತಂದ್ರೆ ಅದಕ್ಕೆ 3 ಸಿಂಪಲ್ ಮಂತ್ರ. ಈ 3 ಸಿಂಪಲ್ ಮಂತ್ರ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ. ಮೊದಲೇದ್ ಬಂದ್ಬಿಟ್ಟು ಇನ್ವೆಸ್ಟ್ ಅರ್ಲಿ, ಇನ್ವೆಸ್ಟ್ ರೆಗ್ಯುಲರ್ಲಿ ಅಂಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಸ್ನೇಹಿತರೆ, ಈ 3 ಸ್ಟ್ರಾಟಜಿಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಕೂಡ ಒಂದು ದೊಡ್ಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬಹುದು. ಇನ್ವೆಸ್ಟ್ ಅರ್ಲಿ ಅಂತಂದ್ರೆ ಆಸ್ ಸೂನ್ ಆಸ್ ನೀವು ಸ್ಟಾರ್ಟೆಡ್ ಟು ವರ್ಕ್, ಸೊ ನಿಮ್ಗೆ ಒಂದ್ಸಲ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಸೊ ನಿಮ್ಮ ಹತ್ರ ಮಿನಿಮಮ್ 1,000 ಅಥವಾ 2,000 ಎಷ್ಟಾಗುತ್ತೆ ಆ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನೀವು ಸ್ಟಾರ್ಟೇ ಮಾಡಿಲ್ಲ, ನಿಮ್ಮ ಜರ್ನಿನ ತಗೊಂಡೇ ಇಲ್ಲ ಅಂತಂದ್ರೆ ಸೊ ನೀವು ಫರ್ದರ್ ನಿಮ್ಗೆ ಸೇವಿಂಗ್ಸ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡುವಂತ ಹ್ಯಾಬಿಟ್ ಕಲ್ಟಿವೇಟ್ ಆಗೋದಲ್ಲ. ಅದಕ್ಕೋಸ್ಕರ ನೀವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಸೊ ನಿಮ್ಮೆಲ್ಲ ಖರ್ಚು ವೆಚ್ಚಗಳು ಮುಗಿದಾದ್ಮೇಲೆ ಇಮಿಡಿಯೇಟ್ ಆಗಿ ರಿಮೈನಿಂಗ್ ಏನ್ ದುಡ್ಡು ಇರುತ್ತೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಸೊ ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ನಿಮ್ಗೆ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಸುಮಾರು ಜನ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ಭಾರತದಲ್ಲಿ ಇನ್ಕಮ್ ಬಂದಾದ್ಮೇಲೆ ಫಸ್ಟ್ ಜನ ಸ್ಪೆಂಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡಕ್ ಹೋಗ್ತಾರೆ, ಅವಾಗ ದುಡ್ಡೇ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಇನ್ಕಮ್ ಬಂದಾದ್ಮೇಲೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಏನು ಉಳಿಯತ್ತಲ್ಲ ಅದನ್ನ ಸ್ಪೆಂಡ್ ಮಾಡಿ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಸುಮಾರು ಜನ ನನ್ನ ಹತ್ರ ದುಡ್ಡು ಉಳಿಯಲ್ಲ ಅಂತಾರಲ್ಲ, ಅವರು ಈ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬಿಡಿ. ಪ್ಲಸ್ ಇನ್ವೆಸ್ಟ್ ರೆಗ್ಯುಲರ್ಲಿ. ಬರೀ ಸ್ಟಾರ್ಟ್ ಮಾಡೋದು ಒಂದೇ ಅಲ್ಲ, ಸೊ ನೀವು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಹೆಂಗೆ ಅಂತಂದ್ರೆ, ಈಗ ನಿಮ್ಮ ಬಾಡಿ ಫಿಟ್ ಆಗಿರ್ಬೇಕು ಅಂತಂದ್ರೆ ನೀವು ಪ್ರತಿದಿನ ಜಿಮ್ಗೆ ಹೋಗ್ತಾನೆ ಇರಬೇಕು. ಯಾವತ್ತಾದ್ರೂ ಒಂದಿನ 5-6 ಅವರ್ ಜಿಮ್ ಮಾಡಿದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಗ್ರೋತ್ ಸಿಗೋದಿಲ್ಲ. ಪ್ರತಿದಿನ 1 ಅವರ್ ನೀವು ಜಿಮ್ ಮಾಡ್ಲೇಬೇಕಾಗತ್ತೆ. ಅದೇ ರೀತಿ SIP ನಿಮ್ಗೆ ಬೆನಿಫಿಟ್ ಕೊಡಬೇಕು, ಗ್ರೋತ್ ಮಾಡ್ಕೊಡ್ಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಆಗ್ಬೇಕು ಅಂತಂದ್ರೆ 1 ದಿನ 2 ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಾಗಲ್ಲ. ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೇಕು. SIP ಮೂಲಕ ರೆಗ್ಯುಲರ್ ಆಗಿ ಮಾಡಿದ್ರೆ ಮಾತ್ರ ನಿಮ್ ಗ್ರೋತ್ ಆಗುತ್ತೆ. ಕೇವಲ ರೆಗ್ಯುಲರ್ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ, ಲಾಂಗ್ ಟರ್ಮ್ನು ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಇದೇ 3 ಸ್ಟ್ರಾಟಜಿಗಳನ್ನ, ಇದೇ 3 ಮಂತ್ರಗಳನ್ನ ಇಟ್ಕೊಂಡ್ಬಿಟ್ಟು ಜಗತ್ತಿನ ನಾವು ಏನು ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ವಾರನ್ ಬಫೆಟ್ ಇರ್ಬೋದು, ಬೆಂಜಮಿನ್ ಗ್ರಹಾಮ್ ಇರ್ಬೋದು, ಪೀಟರ್ ಲಿಂಚ್, ಇವರೆಲ್ಲರೂ ಈ ಒಂದು ಸ್ಟ್ರಾಟಜಿಗಳನ್ನ ಇಟ್ಕೊಂಡೇ ಹೆಚ್ಚು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿದ್ದು. ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಸ್ನೇಹಿತರೆ, ಈ ಸಿಂಪಲ್ ಸ್ಟ್ರಾಟಜಿಯನ್ನು ಇಟ್ಕೊಂಡೆ ವಾರನ್ ಬಫೆಟ್ ಅವರು ಇಷ್ಟು ಬೆಳೆದಿದ್ದು, ಇಷ್ಟು ವೆಲ್ತ್ ಕ್ರಿಯೇಟ್ ಮಾಡಿದ್ದು. ಅವರ ಪೋರ್ಟ್ಫೋಲಿಯೋ ಯಾವ ರೀತಿ ಗ್ರೋತ್ ಆಗಿದೆ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹಿ ಸ್ಟಾರ್ಟೆಡ್ ಹಿಸ್ ಇನ್ವೆಸ್ಟ್ಮೆಂಟ್ ಜರ್ನಿ ವೆನ್ ಹಿ ವಾಸ್ ಜಸ್ಟ್ 11 years old. ಇವತ್ತು ಅವ್ರಿಗೆ 92 years, ಅವ್ರಿಗೆ 80 ವರ್ಷಗಳ ಇನ್ವೆಸ್ಟ್ಮೆಂಟ್ ಜರ್ನಿ ಇದೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರ ಪೋರ್ಟ್ಫೋಲಿಯೋ ಯಾವ ರೀತಿ ಗ್ರೋತ್ ಆಗಿದೆ ಅಂತಂದ್ರೆ, 30ನೇ ವರ್ಷ ಇರುವಾಗ ಅವರ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಜಸ್ಟ್ 1 million ಅಂದ್ರೆ 10 ಲಕ್ಷ. 37ನೇ ವರ್ಷ ಬಂದಾಗ 1 ಕೋಟಿ, 50ನೇ ವರ್ಷಕ್ಕೆ 10 ಕೋಟಿ, 56ನೇ ವರ್ಷಕ್ಕೆ 100 ಕೋಟಿ, 63ನೇ ವರ್ಷಕ್ಕೆ 1000 ಕೋಟಿ. ಇವತ್ತು ಅವರ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು 15 ಲಕ್ಷ ಕೋಟಿಗಿಂತಲೂ ಹೆಚ್ಚು ಅವರ ಪೋರ್ಟ್ಫೋಲಿಯೋ ಇದೆ. ಸೊ ಈ 15 ಲಕ್ಷ ಕೋಟಿಯಲ್ಲಿ 96% ಅಮೌಂಟ್ ಯಾವಾಗ ಬೆಳೆದಿದೆ ಅಂತಂದ್ರೆ ವೆನ್ ಹಿ ಟರ್ನ್ಡ್ 60, 60ನೇ ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಹೆಚ್ಚು ಗ್ರೋತ್ ಆಗಿರೋದು, ಹೆಚ್ಚು ಬೆನಿಫಿಟ್ ಸಿಕ್ಕಿರೋದು. ಸೊ ಅದಕ್ಕೋಸ್ಕರ ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರಾ, ಎಷ್ಟು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಷ್ಟು ಲಾಂಗರ್ ಹೊರಿಝೋನ್ಗೆ ಹೋಗ್ತೀರಾ,
ಅಷ್ಟು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ವಾರನ್ ಬಫೆಟ್ ರೀತಿ ಗ್ರೋತ್ ಆಗೇ ಆಗತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇನ್ವೆಸ್ಟ್ ರೆಗ್ಯುಲರ್ಲಿ ಅಂಡ್ ಯು ನೀಡ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಸ್ನೇಹಿತರೆ, ಆದ್ರೆ ಈ ಇನ್ವೆಸ್ಟ್ಮೆಂಟ್ ಜರ್ನಿ ಇದೆಯಲ್ಲ, ಇಟ್ ವೋಂಟ್ ಬಿ ಅ ಸ್ಮೂತ್ ಜರ್ನಿ. ಇಟ್ ಸ್ಮೂತ್ ಇರೋದಿಲ್ಲ. ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್. ಯಾಕಂತಂದ್ರೆ ಮಾರ್ಕೆಟ್ ಅವಾಗ ಕರೆಕ್ಷನ್ಸ್ ಆಗ್ತಿರತ್ತೆ, ಮೇಲ್ಗಡೆ ಹೋಗ್ತಿರತ್ತೆ, ಕೆಳಗಡೆ ಬರ್ತಿರತ್ತೆ. ಈ ವಾಲಟಿಲಿಟಿಯನ್ನ ತಡ್ಕೊಳ್ಳೋದು ಯಾರಿಗೂ ಆಗೋದಿಲ್ಲ. ಸೊ ನೀವು ಈ ವಾಲಟಿಲಿಟಿಯನ್ನ ತಡ್ಕೊಳ್ಳುವಂತ ಶಕ್ತಿ, ಇದನ್ನ ಹ್ಯಾಂಡಲ್ ಮಾಡೋದನ್ನ ಕಲ್ತಿದ್ದೆ ಆದ್ರೆ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಾ. ಕೆಲವೊಂದಿಷ್ಟು ಉದಾಹರಣೆ ಕೊಡ್ತೀನಿ, ಯಾವ ರೀತಿ ನಿಮ್ಮ ಪೋರ್ಟ್ಫೋಲಿಯೋಲಿ ನೆಗೆಟಿವ್ ಹೋಗ್ತಿರತ್ತೆ, ಮಾರ್ಕೆಟ್ ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತೀನಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳಿ ಇದೊಂದು 2000 ಇಸ್ವಿನಲ್ಲಿ ಆರಂಭವಾಗಿದೆ. ಫಸ್ಟ್ ವರ್ಷ ನೀವು 10,000 ರೂಪಾಯಿ SIP ಮಾಡ್ತಿರ್ತೀರಾ. ಸೊ ಫಸ್ಟ್ ವರ್ಷ 1,20,000 ರೂಪಾಯಿ ಕಟ್ತೀರಾ. ಸೊ ಮಾರ್ಕೆಟ್ ಒಂದು 7% ಗ್ರೋತ್ ಆಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ ಸ್ವಲ್ಪ ಗ್ರೋತ್ ಆಗುತ್ತೆ. ಆದ್ರೆ 2ನೇ ವರ್ಷ ಏನಾಗುತ್ತೆ ಅಂತಂದ್ರೆ, ಬಿಕಾಸ್ ಆಫ್ .com ಬಬಲ್ 2ನೇ ವರ್ಷ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗುತ್ತೆ. 32% ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಬರುತ್ತೆ. ಈ ಸಂದರ್ಭದಲ್ಲಿ ಸುಮಾರು ಜನರಿಗೆ ತಡ್ಕೊಳಕ್ ಆಗಲ್ಲ. ಸೊ ನೆಗೆಟಿವ್ ಅನ್ನ ನೋಡೋದಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಕೆಲವೊಬ್ರು SIP ಸ್ಟಾಪ್ ಮಾಡ್ಬಿಟ್ಟು ವಿಡ್ರಾಲ್ ಮಾಡ್ಬಿಟ್ಟು ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ 2 ವರ್ಷ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಬಂದಿದೆ, 3ನೇ ವರ್ಷ ಕಂಟಿನ್ಯೂ ಆಗಿ ಪ್ಲಸ್ ಬಂದಿದೆ. ಆದ್ರೆ ಲಾಸ್ಟ್ ಒಂದು 20 ವರ್ಷಗಳ ಡೇಟಾ ನೋಡಿದಾಗ, ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ 2000 ಇಸ್ವಿಯಿಂದ 2020ಕ್ಕೆ ನೀವು ತಗೊಂಡಾಗ, ಸೊ ಇಷ್ಟೆಲ್ಲ ಮೈನಸ್ ಗಳನ್ನ ನೋಡಿದ್ರು ಕೂಡ ನಿಮ್ಗೆ ಮಿನಿಮಮ್ ಅಂದ್ರೂ 17% ರಿಟರ್ನ್ ಅನ್ನ ಈ ಫಂಡ್ ಜನರೇಟ್ ಮಾಡಿಕೊಟ್ಟಿದೆ. ಅರ್ಲಿ ಸ್ಟೇಜ್ ಗಳಲ್ಲಿ ನಿಮ್ಗೆ ಅಲ್ಲೊಂದ್ಸಲ ಇಲ್ಲೊಂದ್ಸಲ ನಿಮ್ಮ ಪೋರ್ಟ್ಫೋಲಿಯೋ ಒಂದು 15ರಿಂದ 20% ನೆಗೆಟಿವ್ ಹೋಗ್ಬೋದು. ಬಟ್ ಒಂದ್ 7 ವರ್ಷ 8 ವರ್ಷ ನೀವು ಕಂಟಿನ್ಯೂ ಮಾಡಿದಾಗ ಆ ಫೇಸ್ ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಗ್ರೋತ್ ಸಿಗುವಂತ ಫೇಸಸ್ ಮತ್ತೆ ಸ್ಟಾರ್ಟ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋ ಗ್ರೋ ಆಗೇ ಆಗತ್ತೆ. ಅದಕ್ಕೋಸ್ಕರ ವಾಲಟಿಲಿಟಿ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಹೋಗೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ SIP ಗಳನ್ನ ಕಂಟಿನ್ಯೂ ಮಾಡಿದಾಗ ಮಾತ್ರ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗೋದಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ. ಅಂದ್ರೆ ಮಾರ್ಕೆಟ್ ಯಾವ ರೀತಿ ವಾಲಟಲ್ ಇರುತ್ತೆ, ಸೊ ನಿಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಡೌನ್ ಹೋಗುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ನಮ್ಮ ಸೆನ್ಸೆಕ್ಸ್ ಏನಿದೆಯಲ್ಲ, ಸೆನ್ಸೆಕ್ಸ್, ಸೊ 1992 ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಸಂದರ್ಭದಲ್ಲಿ ಸೆನ್ಸೆಕ್ಸ್ 4,400ರಿಂದ 2,000 ಬರುತ್ತೆ. 50% ಕ್ರಾಶ್ ಆಗತ್ತೆ. 50% ಕ್ರಾಶ್ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋನು ಕೂಡ ಒಂದು 30ರಿಂದ 40% ಕರೆಕ್ಷನ್ ಆಗೇ ಆಗತ್ತೆ. ಆದ್ರೆ ಆಫ್ಟರ್ 1 ಇಯರ್, ವಿದಿನ್ 1 ವರ್ಷದೊಳಗಾಗಿ ಸೆನ್ಸೆಕ್ಸ್ ಮತ್ತೆ 85% ರಿಕವರ್ ಆಗುತ್ತೆ. 3 ವರ್ಷದಲ್ಲಿ 22% ರಿಕವರ್ ಆಗುತ್ತೆ. 5 ವರ್ಷದಲ್ಲಿ 20% ಅಷ್ಟು. ಸೊ ಮಾರ್ಕೆಟ್ ಮತ್ತೆ ರಿಕವರ್ ಆಗಿ ಆಗತ್ತೆ. ಅದಕ್ಕೋಸ್ಕರ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಾನು ಇಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೇನೆ ಅಂತಂದ್ರೆ, ಮಾರ್ಕೆಟ್ ಕೆಳಗಡೆ ಬಂದ್ರೆ 1-1.5 ವರ್ಷದಲ್ಲಿ ಅದು ರಿಕವರ್ ಆಗಿ ಮೇಲ್ ಹೋಗ್ಬಿಡುತ್ತೆ. ನೀವು ಇಲ್ಲಿ ಹಿಸ್ಟ್ರಿನ ಅಬ್ಸರ್ವ್ ಮಾಡಬಹುದು. ಇನ್ನೊಂದು ಉದಾಹರಣೆ ಕೊಡ್ತೀನಿ. 2000 ಇಸ್ವಿನಲ್ಲಿ .com ಬಬಲ್ ಅಂತ ಆಗತ್ತೆ. ಅವಾಗ ಸೆನ್ಸೆಕ್ಸ್ 5,900ರಿಂದ 2,600ಕ್ಕೆ ಬರುತ್ತೆ. 56% ಕರೆಕ್ಷನ್ ಆಗುತ್ತೆ. ಆದ್ರೆ ವಿದಿನ್ 1 ವರ್ಷದಲ್ಲಿ ಸೆನ್ಸೆಕ್ಸ್ 16% ರಿಕವರ್ ಆಗುತ್ತೆ. 3 ಇಯರ್ಸ್ ಅಲ್ಲಿ 28% ರಿಕವರ್ ಆಗುತ್ತೆ. 5 ಇಯರ್ಸ್ ಅಲ್ಲಿ 36% ರಿಕವರ್ ಆಗುತ್ತೆ. 2008ರಲ್ಲಿ ರಿಸೆಷನ್ ಬಂದಿರುತ್ತೆ ಅಕ್ರಾಸ್ ದ ಗ್ಲೋಬ್, ಇಡೀ ವಿಶ್ವಾದ್ಯಂತ. ಇದನ್ನ ಹೌಸಿಂಗ್ ಬಬಲ್ ಅಂತ ಕರಿತೀವಿ. US ಅಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳು ಸೊ ಜನಗಳಿಗೆ ಮನೆ ಬೇಡ ಅಂದ್ರೂ ಕೂಡ ಅನ್ವಾಂಟೆಡ್ ಆಗಿ ಲೋನ್ ಕೊಟ್ಬಿಟ್ಟು, ಕೆಲವೊಂದಿಷ್ಟು ಜನ ಆ ಲೋನ್ ಗಳನ್ನ ಪೇ ಮಾಡಕ್ಕಾಗದೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಬ್ಯಾಂಕ್ ಕರಪ್ಟ್ ಆದವು. ಆ ಸಂದರ್ಭದಲ್ಲಿ ಎಲ್ಲಾ ಮಾರ್ಕೆಟ್ಗಳು ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಯ್ತು. ಅವಾಗ ಭಾರತ ಸ್ಟಾಕ್ ಮಾರ್ಕೆಟ್ನು ಕೂಡ ಸೊ 60% ಕರೆಕ್ಷನ್ ಆಯ್ತು. ಆದ್ರೆ ಒಂದೇ ವರ್ಷದಲ್ಲಿ ಮಾರ್ಕೆಟ್ ಮತ್ತೆ 100% ಗ್ರೋತ್ ಆಯ್ತು. 3 ವರ್ಷದಲ್ಲಿ 29% ಗ್ರೋತ್ ಆಯ್ತು. 5 ವರ್ಷದಲ್ಲಿ 36% ಗ್ರೋತ್ ಆಯ್ತು. ಇದೆಲ್ಲ ಇದು ಯಾರಿಗೂ ಗೊತ್ತಿರಕ್ಕಿಲ್ಲ. ಆದ್ರೆ ಕೋವಿಡ್ ಇದೆಯಲ್ಲ, ಕೋವಿಡ್ ಕೋವಿಡ್ ಆದಾಗ ಎಲ್ಲರೂ ಏನ್ ಅನ್ಕೊಂಡಿದ್ರು, ಇನ್ನು ಜಗತ್ತೇ ಮುಗಿದೋಯ್ತು, ಜಗತ್ ಫರ್ದರ್ ಬೆಳೆದೇನೆ ಇಲ್ಲ, ಇನ್ನ ಎಲ್ಲವೂ ಮುಗಿದೋಯ್ತು ಅನ್ಕೊಂಡ್ರು. ಆ ಸಂದರ್ಭದಲ್ಲಿ ನಮ್ಮ ಸೆನ್ಸೆಕ್ಸ್ 41,000 ಇಂದ 26,000 ವರೆಗೂ ಕರೆಕ್ಷನ್ ಆಗತ್ತೆ. 40% ಕರೆಕ್ಷನ್ ಆಗತ್ತೆ. ಆದ್ರೆ ವಿದಿನ್ ಒಂದೇ ವರ್ಷದಲ್ಲಿ ಸೆನ್ಸೆಕ್ಸ್ 90% ರಿಕವರ್ ಆಗತ್ತೆ. 3 ವರ್ಷದಲ್ಲಿ 30%, 5 ಇಯರ್ಸ್ ಅಲ್ಲಿ 25% ರಿಕವರ್ ಆಗತ್ತೆ. ಈ ರೀತಿ ಸೊ ಮಾರ್ಕೆಟ್ ನಲ್ಲಿ ಅವಾಗ ಅನ್ಸರ್ಟನಿಟಿ ಇರುತ್ತೆ, ಶಾಕ್ ಇರುತ್ತೆ. ಇವೆಲ್ಲವನ್ನ ತಡ್ಕೊಳ್ಳುವಂತ ಶಕ್ತಿ ನಿಮ್ಗಿದ್ರೆ ಮಾತ್ರ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗತ್ತೆ, ಗ್ರೋತ್ ಆಗತ್ತೆ. ಈ ಸಂದರ್ಭದಲ್ಲಿ ನೀವೇನು ತಲೆ ಕೆಡಿಸ್ಕೋಬಾರ್ದು. SIP ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅವರೇಜ್ ಆಗತ್ತೆ, ಯೂನಿಟ್ ಅಲಾಟ್ಮೆಂಟ್ ಆಗತ್ತೆ. ಆ ಸಂದರ್ಭದಲ್ಲಿ ನೀವು ಖುಷಿ ಪಡಬೇಕು. ಅದ್ರ ಬದಲಿ ನೀವು ತುಂಬಾ ತಲೆ ಕೆಡಿಸ್ಕೊಂಡು ನೆಗೆಟಿವಿಟಿನ ತಲೆ ಹಚ್ಕೊಂಡು ಮಾರ್ಕೆಟ್ ಇಂದ ಏನಾದ್ರೂ ಎಕ್ಸಿಟ್ ಮಾಡಿದೆ ಆದ್ರೆ ಯು ವಿಲ್ ಮಿಸ್ ಬಿಗರ್ ಪಿಕ್ಚರ್ ಇನ್ ದ ಲಾಂಗ್ ಟರ್ಮ್. ಸ್ನೇಹಿತರೆ, ಈಗ ನೀವು ಮಾಡುವಂತ ಸಣ್ಣ ಪುಟ್ಟ SIP
ನೀವು ದುಡಿಯೋದಕ್ಕಿಂತ ಹೆಚ್ಚು ದುಡಿದು ನಿಮ್ಮನ್ನು ಯಾವ ರೀತಿ ಶ್ರೀಮಂತರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಒಬ್ಬ MBA ಸ್ಟೂಡೆಂಟ್, ಸೊ MBA ಎಲ್ಲ ಮುಗಿಸ್ಬಿಟ್ಟು ಸೊ 25ನೇ ವರ್ಷಕ್ಕೆ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾನಂತ ಇಟ್ಕೊಳ್ಳಿ. ಫಸ್ಟ್ಗೆ ಅವನ ಇನ್ಕಮ್ ಬಂದ್ಬಿಟ್ಟು ಒಂದು 25,000 ಇರುತ್ತೆ. ನೆಕ್ಸ್ಟ್ 75,000ಕ್ಕೆ ಹೋಗುತ್ತೆ. ನೆಕ್ಸ್ಟ್ 1,25,000ಕ್ಕೆ ಹೋಗುತ್ತೆ. ನೆಕ್ಸ್ಟ್ 250ಕ್ಕೆ ಹೋಗುತ್ತೆ. ಕೊನೆಗೆ 4 ಲಕ್ಷ ಆಗುತ್ತಂತ ಇಟ್ಕೊಳ್ಳಿ. ಆವ್ರೇಜ್ ಇದೆಲ್ಲವನ್ನ ಆವ್ರೇಜ್ ತಗೊಂಡಾಗ 25ನೇ ವರ್ಷದಿಂದ 60 ವರ್ಷಕ್ಕೆ ಅವನಿಗೆ 1 ಲಕ್ಷ ರೂಪಾಯಿ ಸ್ಯಾಲರಿ ಬಂದಂಗ ಆಗತ್ತೆ. ಸೊ ಅವನ ಎಂಟೈರ್ ಜೀವಮಾನದಲ್ಲಿ 35 ವರ್ಷ ಕೆಲಸ ಮಾಡ್ತಾನೆ. 1 ಲಕ್ಷ ರೂಪಾಯಿ ತಿಂಗಳ ಸ್ಯಾಲರಿ. 1 ಲಕ್ಷ ಇಂಟು 35 ವರ್ಷ ಅವನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 4,20,00,000 ರೂಪಾಯಿನ ಅವನ ಎಂಟೈರ್ ಜೀವನದಲ್ಲಿ ದುಡಿತಾನೆ. ಸೊ ಈ 1 ಲಕ್ಷ ರೂಪಾಯಿದಲ್ಲಿ ಜಸ್ಟ್ ಅವನು 10% ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಯಾವ ರೀತಿ ಗ್ರೋತ್ ಆಗತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತೀನಿ. ಈ 1 ಲಕ್ಷ ರೂಪಾಯಿದಲ್ಲಿ ಜಸ್ಟ್ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಾರ್ 30 ಇಯರ್ಸ್, ಸೊ ಅವನಿಗೆ ಒಂದು 15% ರಿಟರ್ನ್ ಸಿಕ್ಕರೂ ಕೂಡ ಅವ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 42 ಲ್ಯಾಕ್ ಆಗುತ್ತೆ. ಮಾರ್ಕೆಟ್ ವ್ಯಾಲ್ಯೂ 11,41,00,000 ಆಗತ್ತೆ. ಇವನು ತಾನು ತನ್ನ ಜೀವನದಲ್ಲಿ ಎಂಟೈರ್ ಜೀವನದಲ್ಲಿ ದುಡಿದಿರುವಂತ ದುಡ್ಡು ಬಂದ್ಬಿಟ್ಟು 4,20,00,000. ಇದರಲ್ಲಿ ಜಸ್ಟ್ 10% ಅವನು ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 11 ಕೋಟಿ ಆಗ್ತಾ ಇತ್ತು. ಸೊ 10% ಇಂದ ಸೊ ನೀವು ದುಡಿದಿದ್ದಕ್ಕಿಂತಲೂ ಡಬಲ್ ದುಡ್ಡಾಗಿದೆ. ಇನ್ನೇನಾದ್ರೂ ಇವನು 20%, 30% ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 40-50 ಕೋಟಿ ಆಗಿರ್ತಿತ್ತು. ಅದಕ್ಕೋಸ್ಕರ ನೀವು ದುಡಿತಿರುವಂತ ದುಡ್ಡಲ್ಲಿ ಸರ್ಟನ್ ಅಮೌಂಟ್ ಅನ್ನ ನೀವು ಲಾಂಗರ್ ಹೋರಿಝೋನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ನಿಮ್ಮೆಲ್ಲ ಲಾಂಗ್ ಟರ್ಮ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್, ಎಜುಕೇಶನ್, ರಿಟೈರ್ಮೆಂಟ್ ಇವೆಲ್ಲವುಗಳನ್ನ SIP ಈಸಿಯಾಗಿ ಟೇಕ್ ಕೇರ್ ಮಾಡತ್ತೆ. ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಇವತ್ತಿಂದಾದ್ರೂ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೊಂದು 6-7 ವರ್ಷ ಬಿಟ್ಟು ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಆಗತ್ತೆ. ಇನ್ನು ಸುಮಾರು ಜನ ಏನ್ ಮಾಡ್ತಾರಂತಂದ್ರೆ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತೇಳಿ ಸುಮಾರು ಜನ ತಮ್ಮ SIP ಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರಾ, ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅದು ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಸೊ ನೀವು ಒಂದು ಮಗು ಹುಟ್ಟಿದ ತಕ್ಷಣನೇ ಒಂದು 10,000 ರೂಪಾಯಿ SIP ನ ಆ ಮಗು ಹೆಸರಿಗೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಒಂದು 25ನೇ ವರ್ಷದವರೆಗೂ ಅವನು ಅರ್ನಿಂಗ್ಸ್ ಇರಲ್ಲ, ನೀವು ಪೇ ಮಾಡಿ. ಸೊ 25ನೇ ವರ್ಷ ಆದ್ಮೇಲೆ ಅವನು ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾನೆ. 25ನೇ ವರ್ಷದಿಂದ 60ನೇ ವರ್ಷದವರೆಗೂ ಅವನ್ ಏನಾದ್ರು ಆ SIP ನ ಕಂಟಿನ್ಯೂ ಮಾಡಿದ್ದೆ ಆದ್ರೆ ಜಸ್ಟ್ ಅವನಿಗೆ 9% ರಿಟರ್ನ್ ಬಂದ್ರು ಕೂಡ 60ನೇ ವರ್ಷಕ್ಕೆ ಅವನ ಪೋರ್ಟ್ಫೋಲಿಯೋ 28 ಕೋಟಿ ಆಗತ್ತೆ. 11% ರಿಟರ್ನ್ ಬಂದ್ರೆ 77 ಕೋಟಿ ಆಗತ್ತೆ. 13% ರಿಟರ್ನ್ ಬಂದ್ರೆ 215 ಕೋಟಿ ಆಗತ್ತೆ. ದಿಸ್ ಇಸ್ ದ ಪವರ್ ಆಫ್ ಇನ್ವೆಸ್ಟಿಂಗ್ ಅರ್ಲಿ. ಸೊ ಅದಕ್ಕೋಸ್ಕರ ಎಷ್ಟು ಅರ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಅದು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ. ಸ್ನೇಹಿತರೆ, ನೀವು ಇನ್ವೆಸ್ಟ್ಮೆಂಟ್ ಅನ್ನ ಅರ್ಲಿ ಮಾಡೋದ್ರ ಜೊತೆಗೆ ಮಧ್ಯೆ ಸ್ವಲ್ಪ ನಿಮ್ಮ SIP ನ ಟಾಪ್ ಅಪ್ ಮಾಡಿದ್ದೆ ಆದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. SIP ಟಾಪ್ ಅಪ್ ಅಂತಂದ್ರೆ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತೀರಾ, ಪ್ರತಿ ವರ್ಷ ನಿಮ್ಮ ಕಂಪನಿಯಲ್ಲಿ ಸ್ಯಾಲರಿ ಹೈಕ್ ಆಗ್ತಿರುತ್ತೆ 5%, 10%. ಸೊ ಸ್ಯಾಲರಿ ಹೈಕ್ ಆಗೋದ್ರ ಜೊತೆಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಇನ್ಕ್ರೀಸ್ ಮಾಡಿಲ್ಲ ಅಂತಂದ್ರೆ ಸೊ ಎಕ್ಸ್ಟ್ರಾ ಬಂದಂತ ದುಡ್ಡು ಅನ್ವಾಂಟೆಡ್ ಆಗಿ ಖರ್ಚಾಗಿ ಹೋಗ್ಬಿಡುತ್ತೆ. ಅದ್ರ ಬದಲಿ ಸೊ ಸಿಸ್ಟಮೆಟಿಕ್ ಆಗಿ ನೀವು ನಿಮ್ಮ SIP ನ ಟಾಪ್ ಅಪ್ ಮಾಡಿದ್ದೆ ಆದ್ರೆ ಅದು ಲಾಂಗರ್ ಹೊರಿಸನ್ ಅಲ್ಲಿ ನಿಮ್ಗೆ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ನೀವು ಒಂದು 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಪ್ರತಿ ತಿಂಗಳು. ಸೊ ನೆಕ್ಸ್ಟ್ ಒಂದು 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 13% ರಿಟರ್ನ್ ಬಂದ್ರೆ ನಿಮ್ಗೆ 1,29,00,000 ಆಗತ್ತೆ. ಸೊ ಇದರಲ್ಲಿ ಪ್ರತಿ ವರ್ಷ ನೀವು ಒಂದು 5,000 ರೂಪಾಯಿ ಟಾಪ್ ಅಪ್ ಮಾಡ್ತಾ ಹೋದ್ರೆ 25,000 ರೂಪಾಯಿ ಈ ವರ್ಷ ಪೇ ಮಾಡ್ತೀರಾ, ನೆಕ್ಸ್ಟ್ ವರ್ಷ 5 ವರ್ಷ ಇನ್ಕ್ರೀಸ್ ಮಾಡ್ತೀರಾ, ಅಂದ್ರೆ 5,000 ರೂಪಾಯಿ ಇನ್ಕ್ರೀಸ್ ಮಾಡ್ತೀರಾ, 30,000 ರೂಪಾಯಿ ಮಾಡ್ತೀರಾ. ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸೊ ಲಾಸ್ಟ್ ಒಂದು 15 ವರ್ಷಗಳಲ್ಲಿ 15 ವರ್ಷ ಆದ್ಮೇಲೆ ಸೊ ನಿಮ್ಗೆ ಪೋರ್ಟ್ಫೋಲಿಯೋ ಎಷ್ಟಾಗತ್ತೆ ಅಂತಂದ್ರೆ 2.5 ಕೋಟಿ ಆಗತ್ತೆ. ಇಲ್ಲಿ ನಾರ್ಮಲ್ SIP ನಲ್ಲಿ 1,20,00,000 ಆಗತ್ತೆ. ಇಲ್ಲಿ ಜಸ್ಟ್ ನೀವು 5,000 ರೂಪಾಯಿ ವರ್ಷ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ 2,50,00,000 ಆಗತ್ತೆ. ಹತ್ರ 1.5 ಕೋಟಿಗಿಂತಲೂ ಹೆಚ್ಚು ದುಡ್ಡು ಡಿಫ್ರೆನ್ಸ್ ಬರ್ತಾ ಇದೆ. ಇಷ್ಟು ಡಿಫ್ರೆನ್ಸ್ ಬರೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಜಸ್ಟ್ ಒಂದು 5,000 ರೂಪಾಯಿ ನೀವು ಟಾಪ್ ಅಪ್ ಮಾಡಿದ್ದಕ್ಕೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಅದು ದೊಡ್ಡ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಸ್ನೇಹಿತರೆ, ಈ ವೆಲ್ತ್ ಕ್ರಿಯೇಷನ್ಗೆ ಇಷ್ಟು ಬೆಳೆಯೋದಕ್ಕೆ ಸಿಂಪಲ್ ಮಂತ್ರ ಏನಂತಂದ್ರೆ ನಾವೇನ್ ದುಡಿತಾ ಇರ್ತೀವಿ, ದುಡಿದಿರುವಂತ ದುಡ್ಡಲ್ಲಿ ಫಸ್ಟ್ ಸೇವ್ ಮಾಡಬೇಕು. ಸೇವ್ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಬೆಳೆಯೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗ ಅದು ಕಂಪೌಂಡ್ ಆಗತ್ತೆ. ಅದಾದ್ಮೇಲೆ ವೆಲ್ತ್ ಕ್ರಿಯೇಷನ್ ಆಗತ್ತೆ. ದಿಸ್ ಇಸ್ ದ ಸಿಂಪಲ್ ಮಂತ್ರ. ಇಷ್ಟನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ವೆಲ್ತ್ ಕ್ರಿಯೇಷನ್ ಆಗತ್ತೆ. ಸೊ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನೀವು ಕಂಫರ್ಟಬಲ್ ಆದಂತ ಫಿನಾನ್ಷಿಯಲ್ ಲೈಫ್ ಗಳನ್ನ ಲೀಡ್ ಮಾಡಬಹುದು. ಸ್ನೇಹಿತರೆ, ಈ SIP ನಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ಪವರ್ ಆಫ್ ಕಂಪೌಂಡಿಂಗ್. ಈ ಆಲ್ಬರ್ಟ್ ಐನ್ಸ್ಟೀನ್ ಅಂತ ಇದಾರಲ್ಲ, ವಿಶ್ವದ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ಇವ್ರು ಏನ್ ಹೇಳ್ತಾರ ಅಂತಂದ್ರೆ
ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ವಿಶ್ವದ 8ನೇ ಅದ್ಭುತ. ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅವರು ಹೆಚ್ಚು ಬೆಳಿತಾರೆ. ಯಾರು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವರು ಸೋಲ್ತಾನೆ ಇರ್ತಾರೆ, ಅವರು ಫೇಲ್ಯೂರ್ ಆಗ್ತಾರೆ ಅಂತ ಹೇಳಿ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ. ಸ್ನೇಹಿತರೆ, ಈ ಪವರ್ ಆಫ್ ಕಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ವಿತ್ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಿಮ್ಮ ಹತ್ರ ₹1 ಇದೆ. ₹1 ಇದೆ ಅಂತ ಇಟ್ಕೊಳ್ಳಿ. ಈ ₹1 ನೀವು ಪ್ರತಿದಿನ ಡಬಲ್ ಮಾಡ್ತಾ ಹೋಗಿ. ಡಬಲ್ ಮಾಡ್ತಾ ಹೋದಾಗ 31ನೇ ದಿನ ಆ ದುಡ್ಡು ಎಷ್ಟಾಗತ್ತಂತ ಗೊತ್ತಾ ನಿಮ್ಗೆ? ಡಬಲ್ ಮಾಡೋದಂದ್ರೆ ಯಾವ ರೀತಿ ಅಂತಂದ್ರೆ, ಇವತ್ತು ನಿಮ್ಮ ಹತ್ರ ₹1 ಇದೆ. ₹1 ಇರೋದು ನಾಳೆ ₹2 ಆಗತ್ತೆ. 2 ಇದ್ದಿದ್ದು 4 ಆಗತ್ತೆ. 4 ಇದ್ದಿದ್ದು 8 ಆಗತ್ತೆ. 8 ಇದ್ದಿದ್ದು 16 ಆಗತ್ತೆ. 16 ಇದ್ದಿದ್ದು 32 ಆಗತ್ತೆ. ಈ ರೀತಿ ಒಂದೊಂದು ರೂಪಾಯಿನ ನೀವು ಪ್ರತಿದಿನ ಡಬಲ್ ಮಾಡ್ತಾ ಹೋದಾಗ 31ನೇ ದಿನ ನಿಮ್ಮ ಹತ್ರ ಟೋಟಲ್ ಎಷ್ಟು ಅಮೌಂಟ್ ಇರುತ್ತೆ ಅಂತ ಹೇಳ್ಬೋದಾ ಯಾರಾದ್ರೂ? ಕ್ಯಾನ್ ಎನಿಬಡಿ ಗೆಸ್? ಸೊ ಈ ರೀತಿ ಡಬಲ್ ಮಾಡ್ತಾ ಮಾಡ್ತಾ ಹೋದಾಗ ಸೊ ನಿಮ್ಮ ಹತ್ರ 31ನೇ ದಿನ 10 ಲಕ್ಷ ಆಗತ್ತಾ? 1 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ. ಸ್ನೇಹಿತರೆ, ನೀವು ಇದನ್ನ ನಂಬಕ್ಕಾಗಲ್ಲ. ಸೊ 31ನೇ ದಿನ ನಿಮ್ಮ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 107 ಕೋಟಿ ಆಗಿರುತ್ತೆ. 1ನೇ ದಿನ ₹1 ಇರುತ್ತೆ. 10ನೇ ದಿನ 512 ಆಗತ್ತೆ. 15 ದಿನ 16,000 ಆಗತ್ತೆ. 20ನೇ ದಿನ 5 ಲಕ್ಷ ಆಗತ್ತೆ. 25ನೇ ದಿನ 1,70,00,000 ಆಗತ್ತೆ. 28ನೇ ದಿನ 13 ಕೋಟಿ ಆಗತ್ತೆ. 30ನೇ ದಿನ 53 ಕೋಟಿ ಆಗತ್ತೆ. 31ನೇ ದಿನ ಒಂದೇ ಸಲ 107 ಕೋಟಿ ಆಗತ್ತೆ. ಇದನ್ನೇ ಪವರ್ ಆಫ್ ಕಂಪೌಂಡಿಂಗ್ ಅಂತ ಕರೀತಾರೆ. ಸ್ನೇಹಿತರೆ, ಫಸ್ಟ್ ಒಂದ್ 7-8 ವರ್ಷ ನಿಮ್ಗೆ ಅಂತ ಗ್ರೋತ್ ಅನ್ಸೋದಿಲ್ಲ. ಅದಾದ್ಮೇಲೆ ಒಂದೇ ಸಲ ದಿಢೀರ್ ಅಂತ ಗ್ರೋತ್ ಆಗ್ಬಿಡತ್ತೆ. ಇದನ್ನೇ ನಾನು ನಿಮ್ಗೆ ವಾರನ್ ಬಫೆಟ್ ಅವ್ರ ಗ್ರೋತ್ ಸ್ಟೋರಿನಲ್ಲಿ ತೋರಿಸಿದ್ದೆ. ಸೊ ಫಸ್ಟ್ ಒಂದು 40-50 ವರ್ಷ ಅವರ ಪೋರ್ಟ್ಫೋಲಿಯೋ ಗ್ರೋ ಆಗಿಲ್ಲ. ಅದಾದ್ಮೇಲೆ ದಿಢೀರ್ ಅಂತ ಅವ್ರ ಪೋರ್ಟ್ಫೋಲಿಯೋ ಗ್ರೋ ಆಗ್ಬಿಟ್ಟಿದೆ. ಕಾರಣ ಏನಂತಂದ್ರೆ ಪವರ್ ಆಫ್ ಕಂಪೌಂಡಿಂಗ್. ಸ್ನೇಹಿತರೆ, ಈ ಪವರ್ ಆಫ್ ಕಂಪೌಂಡಿಂಗ್ ಹೆಂಗಂತಂದ್ರೆ ಒಂಥರ ಚೈನಾದ ಬ್ಯಾಂಬೂ ಟ್ರೀ ಇದ್ದಂಗೆ. ಸೊ ಇಲ್ಲಿ ತಾಳ್ಮೆ ಅನ್ನೋದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಚೈನಾದ ಬ್ಯಾಂಬೂ ಟ್ರೀ ಹೆಂಗಂತಂದ್ರೆ ಒಂದು 5-6 ವರ್ಷ ಅದು ಫಸ್ಟ್ ಬೆಳೆಯೋದಿಲ್ಲ. ಸೊ ಬೆಳೆಯೋದಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಒಂದು 3-4 ವರ್ಷ ಕೆಳಗಡೆ ತನ್ನ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ 5ನೇ ವರ್ಷ 6ನೇ ವರ್ಷ ಆದ್ಮೇಲೆ ಒಂದೇ ಸಲ ಗ್ರೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಮಲ್ಟಿಪಲ್ ಟೈಮ್ ಗ್ರೋತ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ರೀತಿ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಬ್ಯಾಂಬೋ ಟ್ರೀ ತರ ಫಸ್ಟ್ ಒಂದು 5-6 ವರ್ಷ ನಿಮ್ಮ ಕಣ್ಣಿಗೆ ಕಾಣಲ್ಲ. ಅದಾದ್ಮೇಲೆ ಕಂಪೌಂಡ್ ಇಫೆಕ್ಟ್ ಒಂದೇ ಸಲ ಗ್ರೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ ರೆಗ್ಯುಲರ್ಲಿ ಅಂಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಸ್ನೇಹಿತರೆ, ಈ ಪವರ್ ಆಫ್ ಕಂಪೌಂಡಿಂಗ್ ಗೋಲ್ಡನ್ ರೂಲ್ ಏನಂತ ಗೊತ್ತಾ ನಿಮ್ಗೆ? ಸೊ ಈ ಗೋಲ್ಡನ್ ರೂಲ್ ಏನಂತಂದ್ರೆ, ಈ ಗೋಲ್ಡನ್ ರೂಲ್ ಬಗ್ಗೆ ಚಾರ್ಲಿ ಮಂಗರ್ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಇನ್ US ಮಾರ್ಕೆಟ್. ನೀವು ಇವ್ರ ಹೆಸರನ್ನ ಕೇಳಿರ್ತೀರ. ಇವ್ರು ಏನ್ ಹೇಳ್ತಾರ ಅಂತಂದ್ರೆ, ನೀವು ಪವರ್ ಆಫ್ ಕಂಪೌಂಡಿಂಗ್ ಅನ್ನ ಎಷ್ಟು ಡಿಸ್ಟ್ರಪ್ಟ್ ಮಾಡ್ತೀರಾ. ಸುಮಾರು ಜನ ಏನ್ ಮಾಡ್ತಾರೆ, SIP ಸ್ಟಾರ್ಟ್ ಮಾಡ್ತಾರೆ, ಮಧ್ಯೆ ಮಧ್ಯೆ ಸ್ಟಾಪ್ ಮಾಡ್ತಾರೆ, ಕೆಲವೊಂದ್ಸಲ ರೆಡೀಮ್ ಮಾಡ್ತಾರೆ. ಸೊ ಈ ರೀತಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ನೀವು ಅದನ್ನ ಡಿಸ್ಟರ್ಬ್ ಮಾಡಿದ್ದೆ ಆದ್ರೆ ಪವರ್ ಆಫ್ ಕಂಪೌಂಡಿಂಗು ನಿಮ್ಗೆ ಮ್ಯಾಜಿಕ್ ಅನ್ನ ಮಾಡಲ್ಲ. ಅದನ್ನ ನೀವು ಡಿಸ್ಟರ್ಬ್ ಮಾಡದೆ ಹಾಗೆ ಬಿಟ್ಟಿದ್ದೆ ಆದ್ರೆ ಅದು ನಿಮ್ಗೆ ಮ್ಯಾಜಿಕ್ ಅನ್ನ ಮಾಡತ್ತೆ, ವೆಲ್ತ್ ಕ್ರಿಯೇಷನ್ ಮಾಡತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SIP ಅಂದ್ರೆ ಏನು, SIP ಯಾವ ರೀತಿ ವರ್ಕ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಅದು ಯಾವ ರೀತಿ ಬೆಳೆಯುತ್ತೆ, ಹೆಂಗ್ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅನ್ನೋದನ್ನ 1 by 1 ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನನ್ನ ಕಡೆಯಿಂದ ನಿಮ್ಗೆ ಏನಾದ್ರು 1-to-1 ಸಪೋರ್ಟ್ ಬೇಕು, ಫಿನಾನ್ಷಿಯಲ್ ಗೈಡೆನ್ಸ್ ಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂತ ನಂಬರ್ ಅಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ.